ಗೈಸ್ ನೋಡಿ, ಯಾರು ನಿಲ್ಸಿದ್ರೆ ಯಾರೋ ವೀಲ್ ಕ್ಯಾಪ್ ಕತ್ಕೊಂಡು ಹೋಗ್ಬಿಟ್ಟವ್ರೆ. ಎಂತ ಕಚಡ ನನ್ ಮಕ್ಳವ್ರೆ ಗೊತ್ತಾ. ಇಂಥವ್ರೆಲ್ಲ ಇರೋದ್ರಿಂದ ನಮ್ ಪ್ರಪಂಚ ಉದ್ಧಾರ ಆಯ್ತಲ್ಲ ಗೈಸ್. ಸಂಪಾದನೆ ಮಾಡಿ ತಗೊಳ್ರಿ. ಎಲ್ಲಾರ ಲೈಫಲ್ಲೂ ಒಬ್ಬ ಫ್ರೆಂಡ್ ಇರ್ತಾನೆ ಗೈಸ್. ನೀನ್ ಒಳ್ಳೇದ್ ಮಾಡೋ ಕೆಟ್ಟದ್ ಮಾಡೋ, ಆದ್ರೂ ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡಲ್ಲ, ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡ್ತಾರಲ್ಲ, ಅದೊಬ್ಬ ಫ್ರೆಂಡ್ ಇವನೇ. ಆದ್ರೂ ನಾನು ಕೆಟ್ಟದ್ ಜಾಸ್ತಿ ಮಾಡ್ತೀನಿ. ಅದ್ರಲ್ಲಿ ಒಳ್ಳೇದ್ ಹುಡ್ಕೋದ್ ಇವನೇ ಜಾಸ್ತಿ. ಇವನ್ ಕೆಟ್ಟದ್ ಮಾಡಲ್ಲ ಪಾಪ, ತುಂಬಾ ಒಳ್ಳೆಯವನು ಅಂತ ಹೇಳ್ಕೊಳಕ್ ಮಾತ್ರ ತುಂಬಾ ಕೆಟ್ಟವನು ಗೈಸ್. ಇವತ್ತಿನ ವ್ಲಾಗ್ ಮಸ್ತ್ ಆಗಿರುತ್ತೆ ಗೈಸ್. ಈ ವ್ಲಾಗ್ ನ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡಿ. ಈ ವ್ಲಾಗ್ ನ ಮಿಸ್ ಮಾಡಿದ್ರೆ ನೀವು ಆ ವ್ಲಾಗ್ ನ ಮಿಸ್ ಮಾಡದಂಗೆ. ಯಾಕಂದ್ರೆ ನಾನು ಈ ವ್ಲಾಗ್ ಅಲ್ಲಿ ಹೇಳಿರ್ತೀನಿ ನೋಡಿ, ಆ ವ್ಲಾಗ್ ಅಲ್ಲಿ ಏನೇನಾಗುತ್ತೆ ಅಂತ. ಸೊ ನಾಳೆ ಬರೋ ವ್ಲಾಗ್ ತುಂಬಾ ಎಕ್ಸೈಟೆಡ್ ಆಗಿರುತ್ತೆ. ನಾಕ್ ನಾಕ್, ಐ ಆಮ್ ಬ್ಯಾಕ್ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಡೇ ಗೈಸ್. ಇವತ್ತು ನನ್ನ ವ್ಲಾಗ್ ಈ ರೀತಿ ಸ್ಟಾರ್ಟ್ ಆಗಿದ್ದಾರೆ. ಎಲ್ಲರೂ ಹೇಗಿದ್ದೀರಾ ಅಂತ ಗೊತ್ತಿಲ್ಲ ನನಗೆ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ನ, ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಇವತ್ತು ಮತ್ತೆ ನಮ್ ಮಚ್ಚ ಬಂದ್ಬಿಟ್ಟ. ಮಚ್ಚ ಹಾಯ್ ಗೈಸ್. ಮಚ್ಚ, ನೀನ್ ನನ್ ವ್ಲಾಗ್ ಏನಾದ್ರು ಹೇಳೋದಾದ್ರೆ ಏನ್ ಹೇಳ್ತೀಯ ಮಚ್ಚ? ಏನಿಲ್ಲ, ಕೀಪ್ ರಾಕಿಂಗ್. ಕೀಪ್ ರಾಕಿಂಗ್. ಓಕೆ, ಸ್ವಲ್ಪ ಜೋರಾಗಿ ಮಾತಾಡೋ, ಕೇಳಿಸ್ಬೇಕಲ್ವಾ ಎಲ್ಲಾರ್ಗು. ಕೀಪ್ ಗ್ರೋಯಿಂಗ್. ಕೀಪ್ ಗ್ರೋಯಿಂಗ್ ಗೈಸ್. ನನ್ ಜೊತೆಲಿ ನಾನಲ್ಲ, ಇವನ್ ಗ್ರೋ ಆದ್ರೂ ನಾನ್ ಗ್ರೋ ಆಗ್ತೀನಿ, ನಾನ್ ಗ್ರೋ ಆದ್ರೂ ಗೈಸ್. ಎಲ್ಲಾರ ಲೈಫಲ್ಲೂ ಒಬ್ಬ ಫ್ರೆಂಡ್ ಇರ್ತಾನೆ ಗೈಸ್. ನೀನ್ ಒಳ್ಳೇದ್ ಮಾಡೋ ಕೆಟ್ಟದ್ ಮಾಡೋ, ಆದ್ರೂ ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡಲ್ಲ, ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡ್ತಾರಲ್ಲ, ಅದೊಬ್ಬ ಫ್ರೆಂಡ್ ಇವನೇ. ಆದ್ರೂ ನಾನು ಕೆಟ್ಟದ್ ಜಾಸ್ತಿ ಮಾಡ್ತೀನಿ. ಅದ್ರಲ್ಲಿ ಒಳ್ಳೇದ್ ಹುಡ್ಕೋದ್ ಇವನೇ ಜಾಸ್ತಿ. ಇವನ್ ಕೆಟ್ಟದ್ ಮಾಡಲ್ಲ ಪಾಪ, ತುಂಬಾ ಒಳ್ಳೆಯವನು ಅಂತ ಹೇಳ್ಕೊಳಕ್ ಮಾತ್ರ ತುಂಬಾ ಕೆಟ್ಟವನು ಗೈಸ್. ಓಕೆ ಗೈಸ್, ಇವತ್ತು ನಾನು ಮತ್ತೆ 1:30 ಲಾಗಿನ್ ಮಾಡಕ್ಕೆ ಸೇಮ್ ನಮ್ ಲೊಕೇಶನ್ ಫಿಕ್ಸ್ ಆಗಿರುತ್ತೆ, ಮಿಲ್ಕ್ ಕಾಲೋನಿ. ಅಲ್ಲಿ ಹೋಗ್ತಾ ಇದೀನಿ ಪಿಕಪ್ ಪಾಯಿಂಟ್ ಗೆ. ಇವಾಗ ಕಾರ್ ವಾಷಿಂಗ್ ಮಾಡ್ಬೇಕು. ಕಾರ್ ತುಂಬಾ ಗಬ್ಬೆದೋಗ್ಬಿಟ್ಟೈತೆ ಗೈಸ್, ನಿಜ. ತುಂಬಾ ಒಂದ್ ವಾರ ಆಯ್ತೇನೋ ವಾಶ್ ಮಾಡಿ. ಅವಾಗ ಒರ್ಸ್ಕೊಳಕ್ಕೂ ಟೈಮ್ ಸಿಗಲ್ಲ, ಯಾಕಂದ್ರೆ ನಮ್ದು ಗಾಡಿ 24 hours ಡ್ಯೂಟಿ ಮಾಡ್ತಾನೆ ಇರುತ್ತಲ್ವಾ. ಆದ್ರಿಂದ ನಮಗ್ ರೆಸ್ಟ್ ಸಿಕ್ಕಿದ್ರು ಕಾರಿಗೆ ರೆಸ್ಟ್ ಸಿಗ್ತಾ ಇಲ್ಲ ಪಾಪ. ಇನ್ನೇನ್ 2,000 ಓಡಿದ್ರೆ 4ನೇ ಸರ್ವಿಸ್ ಮಾಡಿಸ್ಬೇಕು. 2,000ನಾ 1,000ನಾ? ಆಯ್ತು, 1,000. ಸೊ ಬನ್ನಿ ಗೈಸ್, ಹೋಗಿ ಸರ್ವಿಸ್ ಅಲ್ಲಿ ಮೀಟ್ ಆಗಕ್ಕಾಗಲ್ಲ. ಇವಾಗ ಕಾರ್ ವಾಶ್ ಮಾಡೋಣ. ಫಸ್ಟ್ ಕಾರ್ ವಾಶ್ ಮಾಡ್ಬಿಟ್ಟು ಅಲ್ಲಿಂದ ಡ್ಯೂಟಿಗೆ ಹೋಗೋಣ. ಬನ್ನಿ ಗೈಸ್. ಗೈಸ್, ಕಾರ್ ವಾಶ್ ಮಾಡ್ತಾ ಇದೀನಿ. ಯಾರಿಗಾದ್ರು ಆರ ತರ ಹಾಕ ನೀರು. ಯಾರಿಗಾದ್ರೂ ಬೇಡ, ಕರೆಕ್ಟ್ ಆಗಿ ವಾಶ್ ಮಾಡಿ ಫಸ್ಟ್. ಟೈಮ್ ಆಯ್ತು. ಗೈಸ್ ನೋಡಿ, ಯಾರು ನಿಲ್ಸಿದ್ರೆ ಯಾರೋ ವೀಲ್ ಕ್ಯಾಪ್ ಕತ್ಕೊಂಡು ಹೋಗ್ಬಿಟ್ಟವ್ರೆ. ಎಂತ ಕಚಡ ನನ್ ಮಕ್ಳವ್ರೆ ಗೊತ್ತಾ. ಇಂಥವ್ರೆಲ್ಲ ಇರೋದ್ರಿಂದ ನಮ್ ಪ್ರಪಂಚ ಉದ್ಧಾರ ಆಯ್ತಲ್ಲ ಗೈಸ್. ಸಂಪಾದನೆ ಮಾಡಿ ತಗೊಳ್ರಿ, ಯಾಕೆ ಬಿಚ್ಕೊಂಡು ಹೋಗ್ತೀರಾ? ನಾವು ನಿಮ್ದು ಒಂದ್ ಬಿಚ್ಚದ ಏನ ಹಿಂಗೆಲ್ಲ ಬಿಚ್ಕೊಂಡು ಹೋದ್ರೆ ಗೈಸ್ ಏನ್ ಮಾಡೋಣ? ನಾನು ಎಲ್ಲಿಂದ ತರೋಣ ಗೈಸ್? ದುಡಿಯೋದೇ ಒಂದ್ ಸ್ವಲ್ಪ ಬದುಕಕ್ಕೋಸ್ಕರ ಒಂದಿಷ್ಟು ದುಡ್ಕೊಂತೀವಿ, ಅದ್ರಲ್ಲೂ ನೀವು ಕಿತ್ಕೊಂಡು ಹೋಗ್ಬಿಟ್ರಿ ನಾವೇನ್ ತಿನ್ನೋದು ಗೈಸ್? ಇವತ್ ನಂದು ಕಿತ್ತಿದ್ಯಾ, ನಾಳೆ ನಾನು ನಿಂದು ಕೀಳ್ತೀನಿ. ಇಬ್ರು ಕಿತ್ಕೊಂಡಿರಿ ಗೈಸ್. ಫ್ಲವರ್ ಪಾಟ್ ನೋಡಿದೀರಾ? ನೋಡಿ, ವಾಟರ್ ಫ್ಲವರ್ ಪಾಟ್. ವಾಟರ್ ಫ್ಲವರ್ ಪಾಟ್. ಮಗ ನೀನ್ ನೋಡಿದ್ಯಾ ಫ್ಲವರ್ ಪಾಟ್? ಫ್ಲವರ್ ಪಾಟ್ ಅಂದ್ರೆ ಗೊತ್ತಾ? ಹೂಕುಂದ ಗೊತ್ತಾ? ದೀಪಾವಳಿ ನೋಡಿತಾರಲ್ಲ, ಹುಸ್ ಹುಸ್ ಡುಮ್ ಡಮಾರ್ ಅಂತ ಬರ್ತದ ಗೈಸ್. ನೋಡಿ ಫ್ಲವರ್ ಪಾಟ್. ಏನೋ ಮಚ್ಚ, ಫ್ಲವರ್ ಪಾಟ್ ಅಲ್ಲ, ಇವಾಗ ಸುಸುರು ಬತ್ತಿ ಆಗ್ಬಿಟ್ಟೈತೆ ಗೈಸ್. ಇದು ಹೊಡೆದೋಗ್ಬಿಟ್ಟೈತೆ ಕಾರ್ ವಾಶ್ ಮಾಡೋದು ಸ್ಪ್ರೇಯರ್. ಮಚ್ಚ, ಇದ್ರ ಅನಿಸಿಕೆ ನೀನೇನ್ ಹೇಳ್ತೀಯಾ? ಎಷ್ಟು ಹೊಡೆದಾಕ್ಬಿಡ್ಬೇಕು ಮತ್ತೆ ಇದೀನಿ. ಬೇಡ ಮಚ್ಚ, ಸ್ವಲ್ಪ ಎಮರ್ಜೆನ್ಸಿ ಯೂಸ್ ಆಗುತ್ತೆ, ಅದನ್ನು ಹೊಡೆದಾಕ್ಬಿಟ್ರೆ ಕಷ್ಟ. ಬೇಡ 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 ಬೇಡ, ಆಗೋಗುತ್ತೆ ಆಮೇಲೆ ನಮಗ್ ಬೇಕಾಗಿರೋ ಟೈಮಲ್ಲಿ ಆಮೇಲೆ ಗೋ 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 ಆಗ್ಬಿಡುತ್ತೆ. ಓಕೆ ಗೈಸ್, ಟೈಮ್ ಆಯ್ತು. ಬಾಯ್ ಅನ್ಬಿಟ್ಟೆ ನಮ್ಮ ಮಚ್ಚ. ಓಕೆ ಬಾಯ್ಸ್, ಗೈಸ್ ಬನ್ನಿ ಹೋಗೋಣ, ಟೈಮ್ ಆಗಿದೆ. ಮಚ್ಚ ಬರ್ಲಾ? ಬಾಯ್ ಬಾಯ್ ಮಾಡು. ಬಾಯ್. ಮುತ್ಕೊಡು, ಹೆಂಗ್ ಕೊಡ್ತೀನಿ ನೋಡೋಣ. ಬಾ, ಒಂದೊಂದೇ ಮುತ್ತು ಬಾಚ್ಕೊಂಬೇಕು ಹಂಗೆ. ಗೈಸ್ ಬನ್ನಿ ಹೋಗೋಣ, ಟೈಮ್ ಆಗ್ಬಿಟ್ಟೈತೆ. ಗಾಡಿ ಐಡ್ಲಿಂಗ್ ಅಲ್ಲಿ ಇಡಬೇಕು. ಯಾಕೋ ಸ್ಟಾರ್ಟ್ ಆಗ್ತಿಲ್ಲ. ಡಗ್ ಅನ್ಬಿಡ್ತು ಗೈಸ್ ನಂಗೆ 2 ನಿಮಿಷ. ಇವಾಗ ಸ್ಟಾರ್ಟ್ ಆಯ್ತು, ಪರವಾಗಿಲ್ಲ. ಗೈಸ್ ಬನ್ನಿ ಹೋಗೋಣ, ಒಂದ್ 10 ಸತಿ ಹೇಳ್ಬಿಟ್ಟೆ. ಒನ್ 1:30 ಲಾಗಿನ್ ಆಯ್ತು ಗೈಸ್. ಇವಾಗ 4:30 ಲಾಗಿನ್ ಆಗ್ತಾರೆ. 4 o'clock ಲಾಗಿನ್ ಹಾಕಿಲ್ಲ ಇವತ್ತು, ಕಾಗೆ ಆರಿಸ್ಬಿಟ್ರು ಇವತ್ತು ಗೈಸ್. ಇದೊಂದು ವಾರ ನಾನು ನೋಡ್ತೀನಿ, ಆದ್ಮೇಲೆ ಇದೇ ತರ ಡ್ಯೂಟಿ ಕಂಟಿನ್ಯೂ ಆದ್ರೆ ಇಲ್ಲಿಂದ ಗಾಡಿ ತೆಗ್ದಿರ್ತೀನಿ ಗೈಸ್. ಫಸ್ಟ್ ಬೇಜಾರಾಗ್ಬಿಟ್ಟಿದೆ ನನ್ಗಂತೂ. ಎಷ್ಟು ಅಂತ ಇವ್ರ ಹತ್ರ ಬಡ್ಕೊಳ್ಳೋದು, ಸಾಯೋದು.
ನಮ್ಗೆ ಒಂದ್ ದಿವಸಕ್ಕೆ 8 ಡ್ಯೂಟಿ ಆದ್ರೆ ಗೈಸ್ ವರ್ಕೌಟ್ ಆಗೋದು ಗೊತ್ತಾಯ್ತಾ. ನಾವು ಡಬಲ್ ಡ್ರೈವರ್ ಮಾಡ್ತಾ ಇದೀವಿ, ಇಬ್ಬಿಬ್ರು ಒಂದೇ ಗಾಡಿ ಓಡಿಸ್ತಾ ಇದೀವಿ. ಒಂದ್ ದಿವಸಕ್ಕೆ 8ರಿಂದ 10 ಡ್ಯೂಟಿ ಆದ್ರೆ ನಮ್ಗೆ ವರ್ಕೌಟ್ ಆಗೋದು, ಇಲ್ಲ ಅಂದ್ರೆ ನಮ್ಗೆ ಏನ್ ವರ್ಕೌಟ್ ಆಗಲ್ಲ ಗೈಸ್. ಈ ತರ ಆದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ನೋಡೋಣ ಏನ್ ಮಾಡ್ತಾರೆ ಇವ್ರು ಅಂತ. ಇವತ್ತು ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದ್ದೀನಿ, ಇನ್ನೊಂದ್ಸತಿ ಸೆಕೆಂಡ್ ಟೈಮ್ ವಾರ್ನಿಂಗ್. ಅದ್ ಏನ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಗೈಸ್. ಇವಾಗ ಬನ್ನಿ 4:30 ಲಾಗೌಟ್ ಆಗ್ತಾರೆ, ಮಾಡೋಣ ಗೈಸ್. ಇವಾಗ ಫೈನಲಿ ಎಂಪ್ಲಾಯೀಸ್ ನೆಲ್ಲ ಡ್ರಾಪ್ ಮಾಡಾಯ್ತು ಗೈಸ್. ಇವಾಗ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ನಾನು ಬೆಳಗ್ಗೆಯಿಂದ ಆಕ್ಚುಲಿ ಏನು ತಿಂದಿಲ್ಲ, ವಿಡಿಯೋ ಎಡಿಟ್ ಮಾಡ್ಕೊಂಡು ಕಾರಲ್ಲೇ ಆಲ್ಮೋಸ್ಟ್ ಕಾರಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು. ಯಾಕಂದ್ರೆ ನನಗೆ ಅಷ್ಟು ಇರಿಟೇಟ್, ಮತ್ ಗಾಡಿ ಸೌಂಡ್ ಕೇಳಿ ಕೇಳಿ ಯಾವಾಗ್ಲೂ ಫ್ರಸ್ಟ್ರೇಟ್ ಆಗ್ಬಿಟ್ಟಿರ್ತೀನಿ ನಾನು. ರೆಗ್ಯುಲರ್ ಆಗಿ ರೋಡಲ್ಲೇ ಇರ್ತೀನಲ್ವಾ, ಮತ್ತೆ ಇಳ್ದೋಗಕ್ಕಾಗಲ್ಲ. ಆದಷ್ಟು ರೆಸ್ಟ್ ಮಾಡಕ್ ಟ್ರೈ ಮಾಡ್ತೀನಿ ಕೂತಿದ್ದ ಜಾಗದಲ್ಲೇ. ಸೊ ಇವಾಗ ಏನಾದ್ರು ಸ್ವಲ್ಪ ಲೈಟ್ ಆಗಿ ತಿನ್ಕೊಂಬರೋಣ, ಬನ್ನಿ ಗೈಸ್ ಹೋಗೋಣ. ಹೋಗೋಣ ಏನಾದ್ರು ಸ್ವಲ್ಪ ಲೈಟ್ ಆಗಿ ಹಂಗೆ ಊಟ ಮಾಡ್ಕೊಂಡು ಅಲ್ಲಿಂದ ಏನಾಗುತ್ತೆ, ಫಸ್ಟ್ CNG ಖಾಲಿ ಆಗಿದೆ, ಪೆಟ್ರೋಲ್ ಖಾಲಿ ಆಗಿದೆ, ಎರಡನ್ನೂ ಫಿಲ್ ಮಾಡ್ಕೊಂಡು ಅಲ್ಲಿಂದ ಹೋಗೋಣ ಬನ್ನಿ ಗೈಸ್. ಒಂದು ಮಶ್ರೂಮ್ ಫ್ರೈಡ್ ರೈಸ್ ತಗೊಂಡೆ, 120 ರುಪೀಸು. ಫೈನಲಿ ಮಶ್ರೂಮ್ ಫ್ರೈಡ್ ರೈಸ್ ಬಂದಿದೆ ಗೈಸ್. ಒಳ್ಳೆ ಅರೋಮಾ ಬರ್ತಾ ಇದೆ, ಮಸ್ತಾಗಿದೆ. ಹೊಟ್ಟೆ ಹಸಿತಾ ಇರೋದಕ್ಕೂ ಅದಕ್ಕೂ ಫಸ್ಟ್ ತಿನ್ಬಿಡ್ಬೇಕು ಅನ್ಸ್ತಾ ಇದೆ ಬೈ. ತಿನ್ಬಿಟ್ಟು ಸಿಗ್ತೀನಿ ಗೈಸ್, ವೆಯ್ಟ್ ಮಾಡಿ. ತುಂಬಾ ಹೊಟ್ಟೆ ಹಸ್ದೋಗ್ಬಿಟ್ಟಿದೆ, ನೋಡ್ಬಿಟ್ಟು ನಂಗೆ ತಡಿಯಕ್ಕೆ ಆಗ್ತಿಲ್ಲ, ಮಾತೆ ಬರ್ತಿಲ್ಲ ಬಾಯಿಲಿ. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ನಾನು ಸಡನ್ ಆಗಿ ನೋಡ್ಬಿಟ್ಟು ಕಾರ್ನೇ ಎತ್ಕೊಂಡೋಗಿ ಮೇಲ್ಗಡೆ ನಿಲ್ಸ್ಬಿಟ್ಟವ್ರೆ ಅನ್ಕೊಂಡೆ. ಆದ್ರೆ ಇದು 24 ಕಾರ್ಸ್ ಅಂತೆ, ಆಟೋ ಸ್ಪೇರ್ ಪಾರ್ಟ್ಸ್ ಫೋಕ್ಸ್ ವ್ಯಾಗನ್ ಇಟ್ಬಿಟ್ಟವ್ರ. ಅಯ್ಯೋ ಬಿದ್ದೆ ಹೋಗ್ಬಿಡ್ತಿದೆ ಗೈಸ್ ವಿಡಿಯೋ ಮಾಡ್ತಾ ಮಾಡ್ತಾ. ನೋಡೋದಲ್ಲ ಗೈಸ್ ಹೆಂಗೈತೆ ಅನ್ಬಿಟ್ಟು, ಕ್ರೇಜಿ ಅಲ್ಲ. ನೋಡಿ ಏನೇನೋ ಮಾಡ್ತಾರೆ ನಮ್ಮ ಬೆಂಗಳೂರಲ್ಲಿ, ಪರವಾಗಿಲ್ಲ ಗೈಸ್. ಪೆಟ್ರೋಲು CNG ಎರಡು ಖಾಲಿ ಆಗ್ಬಿಟ್ಟೈತೆ. ಸೊ ಫಸ್ಟ್ CNG ಬಂಕ್ ಇಲ್ಲೇ ಹತ್ತದಲ್ಲಿ 3 ಕಿಲೋಮೀಟರ್ಸ್ ತೋರಿಸ್ತಾ ಇದೆ, ಕ್ಲೋಸಿಂಗ್ ಸೂನ್ ಅಂತ ಬೇರೆ ಇದೆ. ಫಸ್ಟ್ ಅಲ್ಲಿ ಹೋಗಿ CNG ಫಿಲ್ ಮಾಡ್ಸ್ಕೊಳ್ಳೋಣ ಬನ್ನಿ. ತುಂಬಾ ಲೇಟ್ ಆಗ್ಬಿಟ್ಟೈತೆ ಗೈಸ್, ನಾನು ನೋಡ್ಕೊಂಡೇ ಇಲ್ಲ. ಫ್ಯೂಲ್ ಬೇರೆ ಇಲ್ಲ, ಪೆಟ್ರೋಲು ಇಲ್ಲ ಇವತ್ತು ಗೈಸ್. ಫೈನಲಿ ಗ್ಯಾಸ್ ಸಿಕ್ಬಿಡ್ತು. ರಿಸರ್ವ್ 200+ ಇದೆ ಗೈಸ್. ವೀಲ್ ಕ್ಯಾಪ್ ಇಲ್ದೆ ಗಾಡಿನೇ ನೋಡಕ್ ಆಗ್ತಾ ಇರೋದು ಗೈಸ್. ಇವಾಗ 10:30 ಲಾಗಿನ್ ಮಾಡಿದೀನಿ. ನೆಕ್ಸ್ಟ್ ಯಾವ ಡ್ಯೂಟಿ ಆಗ್ತಾರೆ ಅಂತ ಗೊತ್ತಿಲ್ಲ. 10:30 ಲಾಗೌಟ್ ಹಾಕ್ಬೇಕಾಗಿತ್ತು, ಹಾಕಿಲ್ಲ ಇನ್ನು. ನಮ್ಮ ಚುರುಕ್ ಚೇತು ಅವರು ಅಲ್ಲ, ನಾನ್ ಏನ್ ಹೇಳ್ತಾ ಇದೀನಿ, ಚುರುಕ್ ಚೇತು ಹೆಸರು ಚೆನ್ನಾಗಿಲ್ವಾ? ಇನ್ನೇನ್ ಇಡ್ಬೇಕು? ಚೇತು ಅಂತ ಕರ್ಬಿಡ್ ಸಾಕು. ಆಯ್ತು, ಚೇತನ್ ಚಂಗಪ್ಪ ತುಮಕೂರು ಅಂತ ಹೇಳ್ಬಿಡು. ಚೇತನ್ ತುಮಕೂರ್ ಅವರು ಫಸ್ಟ್ ಇಂದ ಮಾಡು, ಫಸ್ಟ್ ಇಂದ. ಇದು ಚೇತನ್ ತುಮಕೂರ್ ಅವರು. ಫಸ್ಟ್ ಇಂದ ಮಾಡು. ಅದೇ ನಾನು ಎಡಿಟ್ ಮಾಡು, ಎಡಿಟ್ ಮಾಡ್ಕೋತೀನಿ. ಬೇಡ ನೋಡು, ಎಡಿಟ್ ಮಾಡ್ತೀನಿ. ಬೇಡ. ಆಯ್ತು, ಇದು ಬೇಡ, ಕಟ್ ಮಾಡು. ಓಕೆ ಗೈಸ್, ಈ ವ್ಲಾಗ್ ನೆಕ್ಸ್ಟ್ ಕಟ್ ಮಾಡ್ತಾ ಇದೀನಿ. ಕಟ್ ಮಾಡಿ ಮಾಡ್ಕೊಂಬರಿ. ಹುಲಿ ಬಗ್ಗೆ ಸ್ವಲ್ಪ ಸ್ವಲ್ಪ ನಿಂತ್ಕೊಳ್ರಿ. ನೀವೇ ನಮ್ ಬ್ಯಾಚ್ ಅಲ್ಲಿ ನೀವೇ ಸ್ಮಾರ್ಟ್ ಆಗಿರೋದು. ಗಾಡಿ ಒಳಗೆ ಹಾಕೊಂಬರಪ್ಪ. ಅಯ್ಯೋ ನೆಕ್ಸ್ಟ್ ನಿಮಿಷ ಮಾಡ್ತೀನಿ ಗೈಸ್. ಇವಾಗ ಈ ಬ್ಲಾಗ್ ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತೀನಿ. ಗೈಸ್ ಮಳೆ ಬಂದಿ ರೋಡ್ ಎಲ್ಲ ಚಿತ್ತಲ್ ಪತ್ತಲ್ ಆಗ್ಬಿಟ್ಟೈತೆ. 1:30 ಲಾಗೌಟ್ ಮಾಡಿದ್ ಇವಾಗ ನಾನು. 1:30 ಆಗಿಲ್ಲ, ಅದು 2:30 ಆಗಿ 3 o'clock ಆಗೋಯ್ತು. ಇವಾಗ 3:30 ಆಗೋಯ್ತು ಆಕ್ಚುಲಿ ಹೇಳ್ಬೇಕಂದ್ರೆ. ಏನಕ್ಕಪ್ಪ ಅಂದ್ರೆ ಇವ್ರು ನನಗೆ ಎದೋಳ್ಸಿಲ್ಲ, ಡ್ಯೂಟಿ ಹಾಕಿಲ್ಲ. ಡ್ಯೂಟಿ ಅಸೈನ್ ಮಾಡಿದಾರೆ ನನ್ನ ಫ್ರೆಂಡ್ ಹೋಗ್ಬಿಟ್ಟಿದೆ, ವಿಕ್ಕಿಗೆ ಹೋಗ್ಬಿಟ್ಟಿದೆ ನಮ್ಮ ಮಚ್ಚಗೆ. ಸೊ ಲೇಟ್ ಆಗೋಯ್ತು ಇವತ್ತು. ಇವಾಗ ಡ್ರಾಪ್ ಮುಗಿಸ್ಕೊಂಡು ಎಸ್ಕಾರ್ಟ್ ನ ಬೇರೆ ಹಾಕಿ ಕಳ್ಸವ್ರೆ. ಅವನ್ನ ಬೇರೆ ಗಾಡಿಲಿ ಹಚ್ಬಿಟ್ಟು ಕಳ್ಸ್ಬೇಕು. ದೊಡ್ಡ ತಲೆನೋವು ಆಗ್ಬಿಟ್ಟೈತೆ ಗೈಸ್ ಇವ್ರದ್ದು. ಡ್ಯೂಟಿ ಇಲ್ಲ, ಕ್ಲೋಸಿಂಗ್ ಕೊಟ್ಟಿರೋದು ಇವಾಗ. ಎಸ್ಕಾರ್ಟ್ ಹಾಕೋರೆ. ಎಸ್ಕಾರ್ಟ್ ಅಂದ್ರೆ ಇವಾಗ ನಾವು ವಾಪಸ್ ಬಿಟ್ಟು ಬರಕ್ ಹೋಗ್ಬೇಕು. ಆದ್ರೆ ನಾನು ಹೋಗಲ್ಲ, ಬೇರೆ ಗಾಡಿ ಕರ್ಸ್ತಾ ಇದೀನಿ. ಇಲ್ಲಿಂದ ಹಿಂಗೆ ಅವ್ರನ್ನ ಕಳ್ಸ್ಬಿಟ್ಟು ನಾನು ಮನೆಗೆ ಹೋಗಿ ಇನ್ನು ಸ್ನಾನ ಮಾಡಿ ಬೇರೆ ಪ್ಲಾನ್ಸ್ ಇದೆ ಗೈಸ್. ವೀಕೆಂಡ್ ಬೇರೆ ಅಲ್ವಾ, ಸ್ಯಾಟರ್ಡೆ. ಇವತ್ತಿನ ವ್ಲಾಗ್ ಮಸ್ತ್ ಆಗಿರುತ್ತೆ ಗೈಸ್. ಈ ವ್ಲಾಗ್ ನ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡಿ. ಈ ವ್ಲಾಗ್ ನ ಮಿಸ್ ಮಾಡಿದ್ರೆ ನೀವು ಆ ವ್ಲಾಗ್ ನ ಮಿಸ್ ಮಾಡ್ದಂಗೆ. ಯಾಕಂದ್ರೆ ನಾನು ಈ ವ್ಲಾಗ್ ಅಲ್ಲಿ ಹೇಳಿರ್ತೀನಿ ನೋಡಿ ಆ ವ್ಲಾಗ್ ಅಲ್ಲಿ ಏನೇನಾಗುತ್ತೆ ಅಂತ. ಸೊ ನಾಳೆ ಬರೋ ವ್ಲಾಗ್ ತುಂಬಾ ಎಕ್ಸೈಟೆಡ್ ಆಗಿರುತ್ತೆ, ಮಿಸ್ ಮಾಡಕ್ ಹೋಗ್ಬೇಡಿ. ಒಳ್ಳೆ ಚಾಲೆಂಜಿಂಗ್ ವಿಡಿಯೋ.
ಮತ್ತೆ ಒಂದೇ ದಿವಸದಲ್ಲಿ ಏನೇನು ಕವರ್ ಮಾಡ್ಬೋದು ಎಲ್ಲ ಮಾಡ್ತಾ ಇದೀನಿ. ಏನೇನು ಅಂತ ನೀವು ಗೆಸ್ ಮಾಡ್ಬೇಕಂದ್ರೆ ಆ ವಿಡಿಯೋ ನೋಡಿ ನೆಕ್ಸ್ಟ್ ವ್ಲಾಗ್ ನಿಮ್ಗೆ ಅರ್ಥ ಆಗುತ್ತೆ. ಮಾತ್ರ ಮಸ್ತಾಗಿರುತ್ತೆ ನೆಕ್ಸ್ಟ್ ವ್ಲಾಗ್ ಮಾತ್ರ. ವೆಯ್ಟ್ ಅಂಡ್ ವಾಚ್ ಗೈಸ್. ಸೊ ಈ ವ್ಲಾಗ್ ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದೀನಿ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಶಸ್ ವ್ಲಾಗ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಯೂಟ್ಯೂಬ್ ಚಾನಲ್ ಅಲ್ಲಿ.